ಡ್ರೈವರ್ ಅಣ್ಣ ಹೇಳಿದ ಮನೆ ಇದೆ ಅನಿಸ್ತೈತಿ. ಹೊರಗೆ ಯಾರು ಕಾಣಕತ್ತಿಲ್ಲ. ಅಕ್ಕ ಅಕ್ಕ, ಯಾರೋ ಮಾತಾಡ್ಸ್ದಂಗಕತಿ. ಯಾರು ನೀವು? ಯಾರು ಬೇಕಾಗಿತ್ತು? ನಮಸ್ತೆ ಅಕ್ಕರೆ. ಇದ್ರಿ ಡ್ರೈವರ್ ಅಣ್ಣ ಏನೋ ಈಗ ಮನೆ ಕಾರ್ ಓಡಿಸ್ತಾರಲ್ಲ, ಅಣ್ಣ ಹೇಳಿದ್ರು ಮನೆ ಕೆಲಸಕ್ಕೆ ನಾವು ಬೇಕು ಅಂತಂದು ಹೇಳಿದ್ರಂತೆ. ನಾನು ಮನೆ ಕೆಲಸಕ್ಕೆ ನನ್ನ ಯಾರಿಗೂ ಹೇಳಿದ್ರಿ? ಏನಾದರೂ ನೀವು ಮಿಸ್ ಮಾಡ್ಕೊಂಡು ಬಂದಿರಿ ನೋಡ್ರಿ ಅಡ್ರೆಸ್. ಸರಿಯಾಗಿ ಕೇಳ್ರಿ, ವಿಚಾರಿಸ್ರಿ. ಇಲ್ಲ ಕರೆ, ಇದೇ ಮನೆ ಅಂತ್ರಿ. ಪೂಜಾ ಯಾರು? ರೀ ಬರ್ರಿ ಸ್ವಲ್ಪ. ಹಾಂ ಬಂದೆ. ಏನೋ ಮನೆ ಕೆಲಸ ಅಂತಂದು ಹೇಳಿದ್ರೇನು, ಯಾರೋ ಡ್ರೈವರ್ ಅಣ್ಣ ಇಲ್ಲಿ ಕಳಿಸಿದ್ರು ಅಂತಂದು ಅನ್ನಕತ್ತಾರ. ನಾವು ಯಾರಿಗೆ ಮನೆ ಕೆಲಸಕ್ಕೆ ಯಾರಿಗೂ ಹೇಳೇ ಇಲ್ಲಲ್ಲ. ಅಯ್ಯೋ ನಾನೇ ಹೇಳಿದ್ದೆ, ನಮ್ಮ ಡ್ರೈವರ್ ಮಂಜು ಇದ್ದಾನಲ್ಲ ಅವ್ನಿಗೆ ಹೇಳಿದ್ದೆ. ಅಂದ್ರೆ ಸ್ವಲ್ಪ ಅವರು ಮನಿ ಕ್ರಾಸ್ನಾಗ ಸ್ವಲ್ಪ ಒಂದು 4-5 ಜನ ಹಿಂಗೆ ಮನೆಗೆ ಕೆಲ್ಸಕ್ಕೆ ಬರ್ತಾರಂತ ಅಂದದ. ಅದ್ರಾಗ ಗೊತ್ತಿರೋ ಯಾರನ್ನ ಇದ್ರೆ ಅಂತ ಹೇಳಂದಿದ್ದೆ. ಅವನೇ ಹೇಳೇನು ಅನಿಸ್ತತಿ. ಹ್ಞೂ ಅಣ್ಣರೇ, ನನಗೆ ಅಣ್ಣರ ಹೆಸರು ನೆನ್ಪು ಬರಲಿಲ್ಲ ನೋಡ್ರಿ. ಮಂಜಣ್ಣರು ಅವರೇ ಕಳಿಸಿದ್ ನನ್ನ. ಓ ಹೌದೇನಮ್ಮ? ಅಲ್ಲ ಬ್ಯಾಡ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಹೇಳಕ್ಕೆ ಹೋಗಿದ್ರಿ? ಅಯ್ಯೋ ಇರ್ಲಿ ಬಿಡಪ್ಪ, ಏನಾಗಲ್ಲ. ಅಂಥ ದೊಡ್ಡ ಮನೆ ಒಳಗೆ ಎಲ್ಲ ನಿನ್ನ ಕಸ ಹೊಡೆದು ಎಲ್ಲ ಮಾಡತ್ತಿಗೆ 1-2-3 ತಾಸು ಆದ್ರೆ ಆಕತ್ ನೋಡಿ. ನೀನು ಕಸ ಹೊಡೆದು ಕಲ್ಲು ಒರೆಸ್ಬೇಕಂದ್ರೆ ಏನಾಗಲ್ಲ ಬಿಡು. ನೀನು ಆರಾಮ್ ಬೇಕಿದ್ರೆ ಅಡುಗೆ ಕೆಲಸ ಏನಾದರೂ ಬೇಕಾದ್ರೆ ಮೇಲಿನ ಕೆಲಸ ಹೆಲ್ಪ್ ಮಾಡಿವಂಥವ್ರಿಗೆ, ಇನ್ನುಳಿದ ಕೆಲಸ ಅವರೆಲ್ಲ ಮಾಡ್ತಾರೆ. ಎಷ್ಟು ಮನೆ ಕೆಲಸಕ್ಕೆ ಹೋಗ್ಯಮ್ಮ ನೀನು? ಅಣ್ಣರೇ, ನಾನು 4 ಮನೆ ಕೆಲ್ಸಕ್ಕೆ ಹೋಗ್ತೇನೆ ರೀ. ಅಂದ್ರೆ ಈಗ ಬೆಳಗ್ಗೆ 2 ಮನೆ ಕೆಲ್ಸಕ್ಕೆ ಹೋಗ್ತೇನೆ. ಆಮೇಲೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ಗ್ಯಾಪ್ ತೊಗೊಂಡು ಮತ್ತೆ 2 ಮನೆ ಕೆಲ್ಸಕ್ಕೆ ಹೋಗ್ತೇನೆ ರೀ. ಅವನ ಮನೆಗೆ ಏನಿಲ್ಲ ಅಂದ್ರೆ 1-2 ತಾಸು 2.5 ತಾಸು ಆಗುತ್ತೆ ರೀ. ಹೌದೇನಮ್ಮ? ಒಂದು ಕೆಲಸ ಮಾಡಿಬಿಡಮ್ಮ. ಅವು 2-3 ಮನೆ ಕೆಲ್ಸಕ್ಕೆ ಹೋಗ್ಕೊಂಡು ನಿಂತಿಯಲ್ಲ, ನೋಡು ಅಲ್ಲಿ ಬಿಡಂಗ ಬಿಟ್ಬಿಡು ಆ ಕೆಲಸನ. ಇಲ್ಲೇ ನಮ್ಮದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರು ಎಷ್ಟು ಕೊಡ್ತಾರೆ ಹೇಳ್ಬಿಡೋದು, ನಾನು ಕೊಟ್ಬಿಡ್ತೀನಿ. ಅಂದರೆ ನಿನ್ಗೆ ಅನುಕೂಲ ಆದರೆ ಬೇಕಾದ್ರೆ ಇಲ್ಲೇ ಒಂದು ಸ್ಟೋರ್ ರೂಮ್ ಐತಿ ಹಿಂದೆ, ಬೇಕಾದರೆ ನೀನು ಇಲ್ಲೇ ಇದ್ಕೊಂಡು ಕೆಲಸ ಮಾಡ್ಬೋದು. ಬಿಡಪ್ಪ ಇಲ್ಲಿಂದ ಮನೆಗೆ ಮತ್ತೆ ಹೋಗೋಕೆ ದೂರ ಆಗತ್ತೆ ಅನ್ನಂಗಿಲ್ಲ, ಏನಿಲ್ಲ ಟೈಮ್ ಆಯ್ತು ಅನ್ನಂಗಿಲ್ಲ, ಏನಿಲ್ಲ. ಹಿಂದೆ ಒಂದು ಸ್ಟೋರ್ ರೂಮ್ ಇದ್ದಂಗೆ ಐತಿ. ಅಲ್ಲಿ ಸಾಮಾನುಗಳು, ಹಳೆ ಸಾಮಾನುಗಳು ಎಲ್ಲ ಅದಾವು. ಅವನ್ನೆಲ್ಲ ಒಂದು ಚೀಲಕ್ಕೆ ಅಲ್ಲೆಲ್ಲ ಇದು ಮಾಡಿ ಸೈಡ್ ಇಟ್ರೆ ಆರಾಮ್ ಒಂದು ರೂಮ್ ಆದಂಗೆ ಆಕತಿ. ಎಲ್ಲ ವ್ಯವಸ್ಥೆನೂ ಐತಿ. ಇಲ್ಲೇ ಕೆಲಸ ಮಾಡ್ಕೊಂತ ಇಲ್ಲೇ ಇರೋಕೆ ನಿಂಗೆ ಅನುಕೂಲ ಆದ್ರೆ ಹಂಗೆ ಮಾಡ್ತೀಯ ನೋಡಮ್ಮ. ಅಂದರೆ ಸುಮ್ಮನೆ ಈಗ ಏನಾದರೂ ಕೆಲಸ ಇರ್ತೈತೆ, ಅವಾಗ ಊರಿಗೆ ಹೋಗೋದಿರ್ತೈತೆ, ಅಲ್ಲಿ ಇರ್ತೈತೆ. ಈಗ ನೀನು 3 ಮನೆ ಕೆಲಸ ಮಾಡಿ ನಮಗೆ ಬರಪ್ಪ ಅಂದ್ರೆ ನಮಗೆ ಬೇಗ ಮುಗಿಬೇಕಾಗಿರ್ತದೆ ಕೆಲಸ. ಸುಮ್ಮನೆ ಟೈಮ್ ಸೆಟ್ ಆಗಲ್ಲ, ಏನಲ್ಲ. ಇಲ್ಲೇ ಇದ್ಬಿಟ್ರೆ ನಮಗೆ ಯಾವಾಗ ಬೇಕೋ ಏನೋ ಎಲ್ಲ ಹೇಳ್ಬೋದಲ್ಲ, ಅದಕ್ಕೆ ಹೇಳಿದೆ. ನಿನ್ನ ಇಷ್ಟ ನೋಡಮ್ಮ. ಯಾಕೆ ಹೇಳಾಕತ್ತೇನೆ ಅಂದ್ರೆ, ನಾನು ಒಂದ್ಸರಿ ಡ್ಯೂಟಿ ಮೇಲೆ ಊರಿಗೆ ಹೋಗ್ತೇನೆ, ಒಂದ್ಸರಿ ಇರ್ತೇನೆ, ಒಂದ್ಸರಿ ಇರಂಗಿಲ್ಲ. ಇವಳು ನನ್ನ ಹೆಂಡತಿನೂ ಸ್ವಲ್ಪ ಬೆಂಗಳೂರು ಹೊಸ್ತಲ್ಲ, ಅವಳಿಗೆ ಇರೋಕ್ಕೂ ಒಂದ್ಸರಿ ಬೇಜಾರ್ತೈತಿ. ಈಗ ನೀವು ಇದ್ರೆ ಏನೂ ಆಗಂಗಿಲ್ಲ. ಇಲ್ಲೇ ಪಕ್ಕಕ್ಕೆ ಇರ್ತೀರಲ್ಲ, ಅಷ್ಟು ಎದಕ್ಕೆ ಅನ್ಸಲ್ಲ, ಏನಾಗಿಲ್ಲ. ಒಬ್ರಿಗೊಬ್ರು ಇದಾರೆ ಅನ್ನೋ ಧೈರ್ಯ ಇರ್ತೈತಿ. ಆ ಉದ್ದೇಶ ಕೇಳಿದೆಮ್ಮ ನಾನು. ನಿಮಗೆ ಮತ್ತೆ ಇಲ್ಲ ನಾನು ಮತ್ತೆ ಹೆಂಗ ದಿನ ಅಡ್ಡಾಡ್ಕೊಂತಾನೆ ಅಲ್ಲಿನೂ ಕೆಲಸ ಮಾಡ್ತೀನಿ ಇಲ್ಲಿನೂ ಮಾಡ್ಕೊಂತಿರ್ತಾನೆ ಅಂದ್ರೆ ನಿಮ್ಗೆ ಹೆಂಗೆ ಅನುಕೂಲ ಆಗತ್ತೆ ಹಂಗೆ ಮಾಡ್ರಿ. ಸರ್, ಅಂದ್ರೆ ನಾವು ಒಬ್ಬಳೇನ್ರಿ, ಸ್ವಲ್ಪ ನಮ್ಮ ತಾಯಿಯರದ್ರ ವಯಸ್ಸಾಗೈತಿ. ಮತ್ತೆ ನಾವು ಇಬ್ಬರು ಇರೋಕೆ ಸರಿ ಆಗುತ್ತೆ ಇಲ್ಲ. ಅಯ್ಯೋ ಪರವಾಗಿಲ್ಲಮ್ಮ, ಏನಾಗತ್ತವ ರೀ. ಮತ್ತೆ ತಾಯಿಯನ್ನ ಹಿಂಗೆ ಬಿಟ್ಟು ಬರೋಕ್ಕಾಗಲ್ಲ. ನೀವು ಇಲ್ಲೇ ಇರ್ತೀರ ಅಂದಮೇಲೆ ಮತ್ತೆ ಅವ್ರನ್ನೂ ಕರ್ಕೊಂಬಂದು ಇಲ್ಲೇ ಇದ್ಬಿಟ್ರಲ್ಲ, ನಡೀತೈತಿ. ನಿಮ್ಗೆ ಒಬ್ರಿಗೊಬ್ರು ಎಲ್ಲರೂ ಒಟ್ಟಿಗೆ ಇದ್ದಂಗೆ ಹೆಣ್ಮಕ್ಳಿಗೆ ಚೆನ್ನಾಗತ್ತೈತಿ. ಸ್ವಲ್ಪ ಬೇಜಾರಾಗಲ್ಲ, ಏನಲ್ಲ. ಕೆಲಸ ಕೂಡ್ಕೊಂತ ಮಾಡ್ಕೊಂತ ಇರ್ಬೋದು. ನೋಡಮ್ಮ, ನಿಮ್ಮ ತಾಯಿಯವ್ರನ್ನ ಒಂದು ಮಾತು ಕೇಳು, ಹಿಂಗಂತಂದು ಹೇಳು. ರೂಮ್ ಏನು ಚೆನ್ನಾಗೈತಮ್ಮ, ಆರಾಮ್ ಇಬ್ಬರಿಗೆ ಜಾಗ ಆಕತಿ, ಎಲ್ಲ ಆಗತಿ. ಏನಂತಂದು ಕೇಳಿ ನನಗೆ ಫೋನ್ ಮಾಡಮ್ಮ. ನನಗೆ ಡ್ಯೂಟಿ ಟೈಮ್ ಹತ್ರ ನಾನು ಹೋಗಿರ್ತೇನೆ. ಹೌದ್ರಿ, ಥ್ಯಾಂಕ್ ಯು ಸಾಹೇಬ್ರೆ. ನಮಗಂತೂ ಭಾಳ ಉಪಕಾರ ಆಯ್ತು ನೋಡ್ರಿ ನಿಮ್ಮಿಂದ. ಯಾಕಂದ್ರೆ ನಾವು ಈಗ ಬಾಡಿಗೆ ಮನೆಗಿದ್ವಿ. ಅವರು ಬಾಡಿಗೆದವರು ಕರೆಕ್ಟಾಗಿ ಬಾಡಿಗೆ ಕೊಡೋಕ್ಕಾಗಲ್ಲ ಹಂಗೆ ಅಂತಂದೇಳಿ ಮನೆ ಸಾಮಾನು ಹೊರಗೆ ಹಾಕ್ತೀನಿ ಅಂತಂದೆಲ್ಲ ಹೋದ್ವಾರ ಬಂದು ಗಲಾಟೆ ಮಾಡಿಬಿಟ್ಟಿದ್ರು. ನಮಗಂತೂ ಏನು ಮಾಡ್ಬೇಕನ್ನೋ ಚಿಂತೆ ಆಗ್ಬಿಟ್ಟಿತ್ತು. ಹೆಂಗೆ ನಮ್ಮ ಕಷ್ಟ ನೋಡಿ ಆ ದೇವರ ಬಂದಂಗೆ ಆಗೈತೆ ನಮ್ಮ ಕಷ್ಟ ಪರಿಹಾರ ಮಾಡೋಕೆ. ಬೇಕಿದ್ರೆ ಸಾಹೇಬ್ರೆ, ನಾವು ನಮಗೆ ಬೇಕಿದ್ರೆ ಊಟಕ್ಕೆ ಒಂದು 3 ಹೊತ್ತಿಗೆ ಊಟಕ್ಕಾಗಷ್ಟು ನೀವು ಏನು ಹಾಕ್ತೀರ ನಮ್ಗೆ ಅಂದ್ಕೊಡ್ರಿ. ಬಾಡಿಗೆ ಐತಲ್ಲ, ನಾನು ಕೆಲಸ ಮಾಡ್ತಾನಲ್ಲ ಅದ್ರಾಗ ಮುರ್ಕೊಂಬಿಡ್ರಿ. ನಮ್ಗೆ ಅಷ್ಟೇ ಸಾಕು. ಊಟಕ್ಕೆ ಕೊರತೆ ಇಲ್ದಂಗೆ ಆಗ್ಬಿಟ್ರೆ ಮತ್ತೆ ಇನ್ನೇನು ಬೇಡ, ನಿಮಗೆ ಹೆಚ್ಚಿಗೆ ದುಡ್ಡು ಬೇಡ, ಏನು ಬೇಡ. ಬೇಕಿದ್ರೆ ಆಮೇಲೆ ಮುಂದೆ ಕೂತ ನೋಡಿದ್ರೆ ಆಯ್ತು. ಈಗ ಸದ್ಯ ನಮಗೆ 3 ಹೊತ್ತಿನ ಊಟಕ್ಕೆ ಗತಿಲ್ದಂಗೆ ಆಗೈತಿ. ಅದಕ್ಕಾಗಿನ ಎಷ್ಟು ಈಗ ನಾನು 2-3 ಮನೆ ಕೆಲಸಕ್ಕೆ ಹೋಗೋಣ ಅದೆಲ್ಲ ಬರೀ ಬಾಡಿಗೆ ಕೊಡೋಕ್ಕೆ ಇದಾಗ್ಬಿಡೋದು. ಅದಕ್ಕಾಗಿನ ಈಗ ಒಂದೇ ಮನೆ ಕೆಲಸ ಅಂತಂದ್ರೆ ನಾನು ಎಷ್ಟು ಕೈಲಾಗುತ್ತೆ ಬೆಳಗ್ಗೆಯಿಂದನೂ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಬಾಡಿಗೆ ಎಲ್ಲ ಮುರ್ಕರಿ ನನಗೆ 1 ಹೊತ್ತಿನ 3 ಹೊತ್ತಿನ ಊಟಕ್ಕೆ ಎಷ್ಟು ಖರ್ಚಾಗುತ್ತಲ್ಲ ಅಷ್ಟೇ ಕೊಡಿ, ಪರವಾಗಿಲ್ಲ. ಹೌದೇನಮ್ಮ? ಸರಿ ತಗೊಳಮ್ಮ. ಹಂಗಾದ್ರೆ ಈಕೆ ನನ್ನ ಹೆಂಡತಿ ಇವತ್ತರ ಏನು ನೋಡಿ ಮಾತಾಡಮ್ಮ. ನಾನು ಸ್ವಲ್ಪ ಡ್ಯೂಟಿಗೆ ಲೇಟ್ ಆಯಿತು, ನಾನು ನಾಳೆ ಸಿಗ್ತೀನಿ. ನೀವು ನೋಡಿರಿ ಯಾವಾಗಿಂದ ಬರ್ತೀರಿ ಏನಂತಂದು ಇವ್ರ ಹತ್ರ ಹೇಳಿ ಹೋಗಿರಿ. ನಾನು ಎಲ್ಲ ಬಂದು ಮಾತಾಡ್ತೇನಂತೆ. ನಿಮ್ಮ ಹೆಸರೇನು? ನನ್ನ ಹೆಸರು ರೇಖಾ ಅಂತ ರೀ. ಹೌದ್ರಾ? ಬರ್ರಿ ಟೀ ಮಾಡ್ತೇನೆ, ಟೀ ಕುಡಿಯುವಂತ್ರಿ. ಇಲ್ಲ ಕರೆ, ನೀವು ಕರೆದ್ರಲ್ಲ ಟೀ ಕುಡಿಯೋಕೆ, ನನಗೆ ಕುಡ್ದಷ್ಟು ಖುಷಿ ಆಯ್ತು ನೋಡ್ರಿ. ಇಷ್ಟು ಆತ್ಮೀಯತೆಯಿಂದ ಇಲ್ಲಿ ಯಾರು ಮಾತಾಡ್ಸ್ತಾರೆ? ನಾನು 3-4 ಮನೆ ಕೆಲ್ಸಕ್ಕೆ ಹೋಗೋನಲ್ಲ, ಯಾರು ಕುಂತು ಮಾತಾಡೋಕೆ ಪುರ್ಸತ್ತಿರಲ್ಲ ಅವ್ರಿಗೆ. ಬರೀ ಕೆಲಸ ಅಂದು ಆಮೇಲೆ ಒಬ್ಬೊಬ್ರು ಕೀಳು ಅಂತ ನೋಡೋದು ಜಾಸ್ತಿ ಮನೆ ಕೆಲಸದವ್ರು ಅಂತಂದು. ನೀವು ಇಷ್ಟು ಖುಷಿಯಿಂದ ಆಮೇಲೆ ಅಣ್ಣವರು ಇಷ್ಟು
ನಿಂತ್ಕೊಂಡು ಮಾತಾಡಿದ್ರಲ್ಲ ಟೈಮ್ ಆದರೂ ಅದಕ್ಕೆ ನನಗೆ ಭಾಳ ಖುಷಿ ಆಯಿತು. ನಾನು ಮತ್ತು ಅವ್ರು ಎಲ್ಲರಿಗೂ ಹೇಳಿ ಬಂದುಬಿಡ್ತೇನೆ ರೀ. ಮತ್ತು ನನಗೆ ಹೇಳಿಲ್ಲಲ್ಲ, ಸಡನ್ನಾಗಿ ಕೆಲ್ಸಕ್ಕೆ ಬರಲ್ಲ ಅಂದ್ರೆ ನಾವು ಯಾರು ನೋಡ್ಕೋಬೇಕು ಹಂಗೆ ಜಗಳ ಮಾಡ್ತಾರೆ. ಇವತ್ತು ಹೇಳ್ತೇನೆ ರೀ, ಹೇಳಿ ಮತ್ತು ಅವ್ರಿಗೆ 1-2 ದಿನ ಮುಂಚಿತವಾಗಿ ಹೇಳಿದ್ರೆ ಅವರು ಏನು ಅನ್ನೋಂಗಿಲ್ಲ. ಇವತ್ತು ಹೇಳ್ತೇನೆ 1-2 ದಿನ ಅಷ್ಟೇ ಬರ್ತೇನೆ, ಆಮೇಲೆ ಬರೋಂಗಿಲ್ಲ ಅಂತಂದು ಹೇಳ್ತೇನೆ ರೀ. ಆಮೇಲೆ ಒಂದು 3-4 ದಿನ ಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತೇನೆ ರೀ. ಮತ್ತು ಸ್ಟೋರ್ ರೂಮ್ ಅದೇನಂತಿರಲ್ಲ ಬಂದು ಬೇಕಿದ್ರೆ ಒಂದಿನ ಎಲ್ಲ ನಾನೇ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೇನೆ. ಆಮೇಲೆ ಬೇಕಿದ್ರೆ ನಮ್ಮನೇಲಿ ಸಾಮಾನುಗಳು ಭಾಳ ಇಲ್ರಿ. ನಾನು ನಮ್ಮಮ್ಮ ಇಬ್ಬರೇ ಇರೋದು. ಸ್ವಲ್ಪ ಅವು ಬಾಂಡೆ ಸಾಮಾನು ಅವು ಎಷ್ಟೇ ಇದ್ದಾವೆ. ಒಂದು ಟ್ರಂಕ್ ಐತೆ ಅಷ್ಟೇ. ಗಾಡೇಜ್ ಗಿಡೇಜ್ ಅಂಥವೆಲ್ಲ ಇದ್ದಂತಾರಲ್ರಿ ನಾವು, ಏನೇನೂ ಇಲ್ಲ. ಎಲ್ಲ ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡು ಬಂದೇವಿ. ಯಾವುದೇ ಕೆಲಸ ಸಿಗ್ಲಿಕ್ಕೆ ಮನೆ ಕೆಲಸ ಹುಡ್ಕೊಂಡಂಗಾಗೈತಿ. ನೋಡ್ಬೇಕ್ರಿ ಮುಂದೆ ದೇವ್ರು ಹೆಂಗಿರ್ತಾನೆ ಏನು ಅಂತಂದು. ಅದಕ್ಕಾಗಿ ಇಲ್ಲಿ ಖಾಲಿ ಐತೆ ಅಂತಂದು ಹೇಳಿದ್ರು ಅಣ್ಣರು. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತಂದು ಬಂದೆ. ಚೆನ್ನಾಗಾಯ್ತು, ನಿಮ್ಮಂಥ ಒಳ್ಳೆ ಜನ ಸಿಕ್ಕಿದ್ದಕ್ಕೆ ನಮ್ಗೊಂದು ಇರೋಕ್ಕೊಂದಿಲ್ಲ ಸಿಕ್ಕಂಗಾಯ್ತು. ಹೌದ್ರಾ? ಸರಿ ತಗೋರಿ. ನಿಮಗೆ ಏನಂತಂದು ಮತ್ತು ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ಇನ್ನೊಂದು 2-3 ದಿನ ಬಿಟ್ಟು ಅವ್ರು ಮತ್ತೆ ಬೇರೆ ಹತ್ರ ಹೋಗ್ತಾರಲ್ಲ ಅವ್ರಿಗೆಲ್ಲ ಹೇಳಿ ಬರಬೇಕಂತೆ. ಅದಕ್ಕಾಗಿ ಒಂದು 3-4 ದಿನ ಬಿಟ್ಟು ಬರ್ತಾರೆ ಅಂತಂದು ಹೇಳ್ತೇನಂತೆ. ಇವತ್ತು ಯಾವ ವಾರ? ಶುಕ್ರವಾರ ಅಲ್ಲ? ಶುಕ್ರವಾರ ಅಂದ್ರೆ ಸೋಮವಾರದಿಂದ ಬಂದುಬಿಡ್ರಿ, ಹಂಗಾದ್ರೆ ಕರೆಕ್ಟ್ ಆಕತಿ. ಹ್ಞೂ ಕರೆ ಹಂಗೆ ಮಾಡ್ತೀನಿ. ಭಾನುವಾರ ದಿನ ಬಂದು ಎಲ್ಲ ಸ್ಟೋರ್ ರೂಮ್ ಅದೇನ ಅಂತಿರಲ್ಲ ಎಲ್ಲ ಸ್ವಚ್ಛ ಮಾಡಿ ಹೋಗ್ಕೋರಿ. ಸೋಮವಾರ ದಿನ ಬಂದು ಹಂಗೆ ಸಣ್ಣದಾಗೆ ಒಂದು ಸಣ್ಣ ಒಲಿ ಐತ್ರಿ, ಸಿಂಗಲ್ ಒಲಿ ಬರ್ತಾವಲ್ಲ, ಅದು ಒಲಿ ಇಟ್ಟು ಹಂಗೆ ಸ್ವಲ್ಪ ಚಿಕ್ಕದಾಗೆ ಹಾಲುಕ್ಸಿ ಅವತ್ತಿನ ದಿನ ಬಂದುಬಿಡ್ತಾವಂತೆ. ನನಗಂತೂ ಭಾಳ ಖುಷಿ ಆಯ್ತು ಕರೆ. ನಿಮ್ಮಂಥ ಜನ ಸಿಕ್ಕಿದ್ದು ಇಲ್ಲಿ ಭಾಳ ಆತ್ಮೀಯತೆ. ಯಾರು ಅಂದ್ರೆ ಅವ್ರು ತಪ್ಪಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಬೆಂಗಳೂರಾಗ ಯಾರನ್ನೂ ಅಷ್ಟು ನಂಬೋಕ್ಕಾಗಲ್ರಿ ಹೊಸ್ದಾಗಿರೋರನ್ನ. ಅದಕ್ಕಾಗಿನ ನಿಮ್ಮಂಥವ್ರು ಸಿಕ್ಕಿದ್ದು ನಮ್ಮ ಪುಣ್ಯ ನೋಡ್ರಿ. ಅದ್ರಾಗ ಏನೈತ್ರಿ, ನಂಬಿಕೆನ ಜೀವನ ಹಂಗೆ ಎಲ್ಲರ ಮ್ಯಾಗ ಮಾಡ್ಬಿಡ್ಕೊಂತ ಹೋದ್ರೆ ಮನುಷ್ಯರು ನಂಬೋದೇ ಕಷ್ಟ ಆಗ್ಬಿಡ್ತೈತಿ. ಅಲ್ಲ, ನಂಬಿಕೆ ಇರಬೇಕು, ಆದರೆ ತೀರ ಮೂಢನಂಬಿಕೆ ಇರಬಾರ್ದು. ಭಾಳ ಕುರುಡಾಗಿ ನಂಬ್ತಾರಲ್ಲ ಆ ಥರ ಬ್ಲೈಂಡಾಗಿ ಯಾರು ನಂಬಬಾರ್ದು ಅಷ್ಟೇ. ನೀವು ಹೋಗ್ರಿ ಬನ್ನಿ ಅಂತ ಯಾಕೆ ಕರಿತಿದ್ದೀರಾ? ನನ್ನ ಹೆಸರು ರೇಖಾ ಅಂತಲೇ ಕರಿ ಅಕ್ಕ, ಪರವಾಗಿಲ್ಲ. ಹೌದಾ? ಸರಿ ತಗೋ. ಆಗಿದ್ರೆ ಭಾನುವಾರ ಬಂದು ಎಲ್ಲ ಸ್ವಚ್ಛ ಮಾಡು. ನಾವೇನು ಎಲ್ಲಿಗೆ ಹೋಗಲ್ಲ ತಗ, ನಾನಂತೂ ಮನೆಗೆ ಇರ್ತೀನಿ. ಇವರು ಮತ್ತು ನಮ್ಮ ಮನೆಯವರಷ್ಟೇ ಡ್ಯೂಟಿ ಅದಿದೆ ಅಂತಂದು ಸ್ಟೇಷನಿಗೆ ಬೇರೆಯವ್ರಿಗೆ ಹೋಗ್ತಿರ್ತಾರೆ. ಭಾನುವಾರ ಬಂದುಬಿಡು, ಕೀಲಿ ಕೊಡ್ತಾನೆ, ಎಲ್ಲ ಸ್ವಚ್ಛ ಮಾಡಿ ಹೋಗುವಂತೆ. ಸೋಮವಾರ ಹಂಗೆ ಬೇಕಿದ್ರೆ ಏನೋ ಸ್ವಲ್ಪ ಸಾಮಾನು ಅಂತೀಯಲ್ಲ ಬಂದು ಅವತ್ತ ಬಂದುಬಿಡುವಂತ್ರಿ. ಹ್ಞೂ ಕರೆ ಬರ್ತಾನೆ ಕರೆ. ಯಪ್ಪ, ದೇವ್ರು ಸಿಕ್ಕಂಗೆ ಸಿಕ್ಕರು. ನನಗಂತರೂ ಮನಸ್ಸಿನಾಗ ಬೆಳಗ್ಗೆಯಿಂದ ಅದ ಚಿಂತಿತ್ತು. ವಯಸ್ಸಾದ ತಾಯಿನ ನೋಡ್ಕೊಳಕ್ಕೂ ನನಗೆ ಯೋಗ್ಯತೆ ಇಲ್ದಂಗೆ ಆಗತ್ತಲ್ಲ. ಒಂದು ಮನೆ ಒಂದು ಸಣ್ಣಾಗಿರೋ ಮನೆ ಒಳಗೂ ಇಸ್ಕೊಳಕ್ಕೆ ಆಗತ್ತಿರಲ್ಲ ಅಂತಂದು ಹಿಂಗೆ ದೇವರು ನನ್ನ ಕಣ್ಣೀರಿಗೆ ಪ್ರಾರ್ಥನೆಯಾಗ ಕೇಳಿಸ್ಕೊಂಡ ಇಂಥ ಮನೆ ಕೆಲಸ ಸಿಗಂಗೆ ಮಾಡ್ಯಾನ ಅನಿಸುತ್ತೆ. ಅದಲ್ಲದೆ ಇಲ್ಲೇ ಇರ್ಬೇಕಂತಾರ. ಈಗ ದಿನ ಅಡ್ಡಾಡೋದು ಮಾಡಿದ್ರೆ ನಮಗೂ ಒಂಥರ ಕಷ್ಟ. ಏನಪ್ಪರ ಈಗ ಹೆಣ್ಮಕ್ಳು ಕಷ್ಟ ಒಂದಲ್ಲ ಎರಡಲ್ಲ. ಸುಮ್ಮನೆ ಅಂತಿಂಥವ್ರು ಜನ ಇರ್ತಾರೆ, ಏನು ಅನ್ಕೊಂತಾರೆ ಏನಂಗೆ ಆಗಿರ್ತೈತಿ. ಒಂದು ಕಡೆ ಸಿಕ್ಬಿಟ್ರೆ ಏನು ಅನ್ಸಂಗಿಲ್ಲ. ಹಿಂಗೆ ಚೆನ್ನಾಗಿರೋ ಮನೆ ಸಿಗತಿ. ಇಲ್ಲೇ ಚೆನ್ನಾಗಿ ನಮ್ಮದು ಸ್ವಲ್ಪ ನಿಷ್ಠೆಯಿಂದ ಎಲ್ಲ ಕೆಲಸ ಮಾಡಿ ಇಲ್ಲೇ ಇದ್ರೆ ಚೆನ್ನಾಗಿ. ಅವ್ರಿಗೂ ಪಾಪ ಜನನೂ ಒಳ್ಳೆಯರು ಅನಿಸ್ತೈತಿ. ಗೇಟ್ ಹಾಕೊಂಡು ಹೋಗ್ರಿ ಅಕ್ಕ. ಹ್ಞೂ ಅಕ್ಕ. ಈಗ ನನಗೊಬ್ಬಕ್ಕೆ ಇದ್ದಿದ್ದು ಬೇಜಾರಾಗತ್ತೆ. ಈಗ ಈಕೆನೂ ಬರ್ತಾಳ, ಇವ್ರ ತಾಯಿಯರು ಬರ್ತಾಳ ಅಂದ್ರೆ ಒಂಥರ ಏನೋ ಈಗ ಅಂದರೆ ಪಕ್ಕದ ಮನೆ ಅದು ಇಲ್ಲ ಅಂತಲ್ಲ. ಆದರೆ ಈಗ ನಮ್ಮನೆ ಗೇಟ್ ಒಳಗೆ ಇನ್ನೊಬ್ರು ಯಾರನ್ನ ಇರ್ತಾರಂದ್ರೆ ಇನ್ನೂ ಸ್ವಲ್ಪ ಧೈರ್ಯ ಇದ್ದಂಗೆ ಇರ್ತೈತಿ. ನನಗೂ ಮಾತಾಡೋಕೆ ಒಬ್ಬಕ್ಕೆ ಇದ್ದಿದ್ದು ಬೇಜಾರ. ಟಿ ವಿ ಆದ್ರೆ ಮೊಬೈಲ್ ಅದು ಎಷ್ಟೊತ್ತು ನೋಡೋಕತ್ತಿ, ತಲೆ ನೋವು ಬರ್ತೈತಿ. ಚೆನ್ನಾಗಾತು. ಸುಮ್ಮನೆ ಬೇಜಾರಾದ್ರೆ ಏನಾದರೂ ಮಾತಾಡ್ಕೊಂತ ಕುಂದಿರ್ಬೋದು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.